ಇದು ಬೈಂದೂರು ತಾಲೂಕಿನ ಜಡ್ಕಲ್ ಗ್ರಾಮ. ಜಡ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಡ್ಕಲ್ ಮತ್ತು ಮುದೂರು ಗ್ರಾಮಕ್ಕೆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಬಂದ ಹಣ ಬರೋಬ್ಬರಿ 10 ಕೋಟಿ ರೂಪಾಯಿ. ಇದು ನಮ್ಮ ನಾಡಿನ ಬಡ ಜನರ ಕುಡಿಯುವ ನೀರಿಗಾಗಿ ಬಂದ ಸರ್ಕಾರದ ಹಣ, ಅಂದರೆ ಜನರ ತೆರಿಗೆಯ ಹಣ. ಇಷ್ಟು ಕೋಟಿ ಹಣ ಬಂದರೂ ಈ 2 ಗ್ರಾಮಗಳಿಗೆ ವರ್ಷಗಳು ಕಳೆದರೂ ಒಂದು ಹನಿ ನೀರನ್ನು ಕೊಡಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಅಲ್ಲಲ್ಲಿ ನೆಲದ ಮೇಲೆಯೇ ಅಳವಡಿಸಿದ ಖರಾಬು ಪೈಪುಗಳು ಹಾಗೂ ಮನೆಯ ಮುಂದೆ ಅಳವಡಿಸಿದ ಟ್ಯಾಪುಗಳು ಕಂಡುಬಂದಿದೆ. ಅಲ್ಲಿ ನೋಡಿ, ನಿಮಗೆ ಕಾಣ್ತಾ ಇದೆ ನೋಡಿ, ಜಲಜೀವನ್ ಮಿಷನ್ ಅವರು ಅಳವಡಿಸಿದ ಪೈಪು ಹೇಗೆ ಮೇಲೆ ಇದೆ ನೋಡಿ. ಚಪ್ಪಟೆಯಾಗಿ ಬಿದ್ದಿರುವ ಈ ಪೈಪ್ನಲ್ಲಿ ನೀರು ಬರಲಿಕ್ಕೆ ಸಾಧ್ಯನಾ? ಇದು ಜಲಜೀವನ್ ಮಿಷನ್ ಯೋಜನೆಯ ಕೋಟಿ ಕೋಟಿ ಕಾಮಗಾರಿ. ಸರ್ಕಾರದ ಕೋಟಿಗಟ್ಟಲೆ ಹಣವನ್ನ ವಿನಿಯೋಗಿಸಿ ಮಾಡಿದ ಈ ಕಾಮಗಾರಿಗೆ ಏನೆಂದಬೇಕು? ಇದೇ ಕಾಮಗಾರಿ ಇದು ನಮ್ಮ ಪಂಚಾಯತ್ ಲೈನಿಂದ ನಾವು ಕೊಟ್ಟಿದ್ದೇವೆ. ಹಾರ್ಕೊಂಡು ಹೋದ್ರೆ ಅಂತ ಇಲ್ಲ, ಬಂಡವಾಳಕ್ಕೆ ಬೀಳ್ತದೆ. ಅದು ಮುಚ್ಚುದು ಸರಿಯಾಗಿಲ್ಲ, ಎಲ್ಲ ಓಪನ್ ಅಲ್ಲೇ. ಅಲ್ಲಿ ಇಲ್ಲಿ ನಮ್ಮ MSL ಇತ್ತಲ್ಲ, ಅಲ್ಲಿ ಹೋದ ಕಾನ್ಕಿ ಸೈಡ್ ಅಲ್ಲಿ ತುಂಬಾ ಜನ ಬಿದ್ದಿದ್ರು. ಪೈಪ್ ಎಲ್ಲ ಮೇಲಿಕ್ಕೆ ತೋರತ್ತಿಲ್ಲ, ಎಲ್ಲ ಮೇಲೆ 10 ಕೋಟಿ 11 ಕೋಟಿ ಅಲ್ಲ. ಅದೇ ಜಡ್ಕಲ್ ಪಂಚಾಯತ್ 5 ಕೋಟಿ ಕೊಟ್ಟಿದೆ. ವಾರ್ಡ್ ವಾರ್ಡಿಗೆ 4 ಬೋರ್ ಹಾಕಿ ಒಳ್ಳೊಳ್ಳೆ ಟ್ಯಾಂಕಿ ಮಾಡಿ ಬೇಕಾದ ನಿಮ್ಮ ಪಂಚಾಯತಿ ಕೊಟ್ಟಿದ್ರೆ ಸಾಕು. ಒಂದು ಟ್ಯಾಂಕಿ ಮಾಡಿದ್ರೆ ಅದು ಅರ್ಧಕ್ಕೆ ಮಾಡಿ ಅದು ಬೆಂಕಿ ಅಲ್ಲಿಗೆ ಅಲ್ಲಿ ಕಾಡಿಗೆ ಬೆಂಕಿ ಹಾಕ್ಬಿಟ್ಟು ಅದು ನೀರು ಬಂದಿತ್ತ ಇದರಲ್ಲಿ? ಇದು ಯಾವ ಯೋಜನೆ ಅಂತ ಗೊತ್ತಾ ನಿಮಗೆ? ನಿಮ್ಮ ನೀರಿನ ಸಮಸ್ಯೆ ಹೇಗಿತ್ತು? ನಿಮಗೆ ನೀರು ಸಿಗುತ್ತಾ? ಪಂಚಾಯತ್ ನೀರು ಅವಲಂಬಿಸ್ಕೊಂಡೇ ಇದ್ರಿ ನೀವು? ಹಾಗಾದ್ರೆ ಈ ಜಲಜೀವನ್ ಮಿಷನ್ ನೀರು ಬರಲಿಲ್ಲ ನಿಮಗೆ 2.5 ವರ್ಷದಿಂದ? ಬೇಗ ಆಗ್ಬೇಕಂತ ಹೇಳ್ತಿದ್ದೆ. ಈ ಜಡ್ಕಲ್ ಮುದೂರು ಭಾಗದಲ್ಲಿ ನೀರಿಗೆ ಬರಗಾಲ ಬಂದಿದೆ. ಜನರು ಹನಿ ನೀರಿಗಾಗಿ ಚಡಪಡಿಸುತ್ತಲೇ ಇದ್ದಾರೆ. ಇಲ್ಲಿ ಬಾವಿಗಳನ್ನ ತೋಡಿದ್ರೆ ಬಂಡೆಕಲ್ಲೇ ಸಿಗುತ್ತವೆ. ಇನ್ನು ಇಲ್ಲಿಯ ಜನ ನೀರಿಗಾಗಿ ತಪಸ್ಸು ಮಾಡಿದರೂ ನೀರು ಸಿಗುವ ಸಾಧ್ಯತೆ ಕಾಣುತ್ತಿಲ್ಲ. ಬಡ ಜನರ ನೀರಿಗಾಗಿ ಬಂದ ಹಣ ಕೋಟಿ ಕೋಟಿ ರೂಪಾಯಿ ಕಂಡವರ ಪಾಲಾಗಿದೆ. ಒಂದು ವರ್ಷ ಆಯ್ತು ಅದಕ್ಕೆ. ವರ್ಷ ಜಾಸ್ತಿನೇ ಆಯ್ತಪ್ಪ. ಇಲ್ಲಿ ವರ್ಷ ಇಲ್ಲ, ವರ್ಷ ಜಾಸ್ತಿ. 2 ವರ್ಷ ಆಯ್ತು. ನೀರು ಬರಲ್ಲ. ಈಗ ನಿಮ್ಗೆ ಬಾವಿಯಲ್ಲಿ ಇದು ತೆಗದ್ ಮರ ಕಲ್ಲು ಬಂತಲ್ಲ. ಈಗ ಕಲ್ಲು ಇಲ್ಲಿ ಹೆಚ್ಚಾಗಿ ಕಲ್ಲು ಅಲ್ಲ, ತೆಗೀತು ಕಲ್ಲು ಬಂತು. ಇದೆಲ್ಲ ಎಲ್ಲ ಬಾವಿ ಕಲ್ಲು ಬ್ಲಾಸ್ಟ್ ಮಾಡೋದು. ಕಾಣಿಕೆ ಅಂದಡಿ ಎಷ್ಟು ತರ್ತಲ್ಲ ಅವ 2 ಕ್ಯಾನ್ ಹೀಗೆ ದಿನಕ್ಕೆ ತಂದು ಕೊಡ್ತಾ. ಕ್ಯಾನ್ ಅಂದ್ರೆ ಪಂಚಾಯತಿಂದ ಬರುತ್ತಾ ಸಾಧಾರಣ? ಒಳ್ಳೆ ಇತ್ತಲ್ಲ, ನಾವು ಕುಡಿಯೋಕದು ಒಳ್ಳೇದಿಲ್ಲ, ಅಷ್ಟಿದಿಲ್ಲ. ಅದು ಎಲ್ಲಿ ನೀರದು ಆ್ಯಕ್ಚುಲಿ? ಅದು ಬಾವಿ. ಇದು ಬಾವಿ. ಹೆಂಡತಿ ಮನೆಯಿಂದ ಬಾವಿಗೆ 10 ಲೀಟರ್ ಇದ್ದು ಕ್ಯಾನ್ ಹಂಗೆ ನೀರು. ಬಡ ಜನರ ಮನೆ ಮನೆಗೆ ನೀರು ಒದಗಿಸಲು ಜಡ್ಕಲ್ ಗ್ರಾಮಕ್ಕೆ ಬಂದ ಸರ್ಕಾರದ 10 ಕೋಟಿ ರೂಪಾಯಿಯ ಕಾಮಗಾರಿ ಹೇಗಾಗಿದೆ ಎಂದು ನೀವೇ ನೋಡಿದ್ರಲ್ಲ. ನನಗೆ ಎಷ್ಟು ವರ್ಷದಿಂದ ಹಿಂದೆ ಹಾಕಿದ್ರು? ಅದರ ಈಗ 3 ವರ್ಷ ಆಯ್ತು, 2.5-3 ವರ್ಷ ಆಯ್ತು ಹಾಕಿ. ನೀರು ಬರ್ತಾ ಇಲ್ಲ.
ಈಗ 10 ಕೋಟಿ ಬಂದಿದೆ ಜರ್ಕಲ್ ಗ್ರಾಮಕ್ಕೆ. ಹಾಂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇದ್ದದು ಹಾಂ ಒಟ್ಟಿಗೆ 10 ಕೋಟಿ. ಮುದೂರಿಗೆ 5 ಕೋಟಿ, ಜಡ್ಕಲ್ಗೆ 5 ಕೋಟಿ. ಈ 5 ಕೋಟಿಯಲ್ಲಿ ಈ ವರ್ಕ್ ಮಾಡಿದ್ರಲ್ಲ ಅವರು, ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ? 5 ಕೋಟಿ ಯುಟಿಲೈಸ್ ಆಗಿತ್ತಾ? ಜನರಿಗೆ ನೀರು ಜನರು ತೆರಿಗೆ ದುಡ್ಡು ಹೋಯ್ತು ಅಂತ ಹೇಳಕ್ಕಷ್ಟೆ. ಕೋಟಿ ಕೋಟಿ ಖರ್ಚು ಮಾಡಿ ಒಂದು ಹನಿ ನೀರನ್ನ ನೀಡಲಾಗಿಲ್ಲ ಎಂಬುದು ಎಷ್ಟು ನಗ್ನ ಸತ್ಯವೋ, ಈ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡಿದ ಕಪಟ ನಾಟಕ ಇದು ಎಂಬುದು ಅಷ್ಟೇ ಸತ್ಯ. ಒಂದು 2 ವರ್ಷ ಆಯ್ತಲ್ಲ ಅದು ಈಗ ಹಾಕಿ. ಯಾವುದು ಎರಡೆಲ್ಲ ಜಾಸ್ತಿ ಆಯ್ತು. ಆಯ್ತಲ್ಲ, ನೀರಿಲ್ಲ. ನೀರಿಲ್ಲ. ನಿಮಗೆ ನೀರಿಗೆ ಹೇಗೆ? ಅಲ್ಲ, ಈಗ ಪಂಚಾಯತ್ ನೀರಷ್ಟೇ. ಪಂಚಾಯತ್ ನಲ್ಲಿ ಬೋರ್ವೆಲ್ ಏನಾಗತ್ತೆ, ಪ್ರತಿ ವರ್ಷ ಒಂದು 2-3 ಫೀಟ್ ನೀರು ಅಂತರ್ಜಲ ಕುಸಿತಾ ಇತ್ತು. ಆ ಸಂದರ್ಭದಲ್ಲಿ ಯಾಕಂದ್ರೆ ವರಾಯಿ ನೀರು ಇದಕ್ಕೆ ಕನೆಕ್ಷನ್ ಕೊಡೋದು ಒಳ್ಳೆ ಒಂದು ಉತ್ತಮ ಇದು ಇದಾಗದ ಪ್ರೋಗ್ರಾಮ್ ಅದು. ಆದ್ರೆ ಇವಾಗ ಸರ್ಕಾರ ಅದು ಅದರ ಹಿಂದೆ ನಾವು ಹೋಗ್ಲಿಲ್ಲ. ಯಾಕಂದ್ರೆ ಬಿಲ್ ಆಯ್ತು ಏನಾಯ್ತು ನಮಗೆ ಇವರಿಗೆ ಗೊತ್ತಿಲ್ಲದ ವಿಷಯ ನಾವು ಹೇಳೋದು ಸರಿ ಅಲ್ಲಲ್ಲ. ಆದ್ರೆ ಇದೊಂದು ಜನಪರ ಇದದು ಪ್ರೋಗ್ರಾಮ್ ಅದು ಈವರೆಗೆ ಒಂದು ತುದಿ ಇಲ್ಲ, ಇನ್ನು ಅದಕ್ಕೆ ಸಿಕ್ಕಿಲ್ಲ. ಯಾಕಂದ್ರೆ ಪೈಪ್ ಎಲ್ಲ ಮೇಲೆ ಹಾಕಿಟ್ಟಿದ್ದಾರೆ, ಎಲ್ಲಿನೇ ನೋಡಿರ್ಬೋದು, ಮಣ್ಣಿನ ಮೇಲ್ಗಡೆ ಉಂಟು ಪೈಪ್. ಕೇಳೋರಿಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಒಳ್ಳೆ ರೂಲಿಂಗ್ ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲ ಫಲಾನುಭವಿಗಳ ಬುಡಕ್ಕೆ ಬರುವಾಗ ಶೂನ್ಯವಾಗ್ತಾ ಇದೆ. ಅದು ನಾವು ಜನರು ಎಚ್ಚೆತ್ಕೊಳ್ಳಿಲ್ಲ. ಜನರಿಗೆ ಮನೆ ಬಾಗಿಲಿಗೆ ಏನ್ ತಂದು ಕೊಟ್ರು ಅದು ಎಲ್ಲಿಂದ ಬರುತ್ತೆ? ನಮ್ದೇ ದುಡ್ಡು, ಅದು ಯಾರ ದುಡ್ಡು ಅಲ್ಲ. ಅದು ಜನರು ಅರ್ಥ ಮಾಡ್ಕೊಳ್ತಾ ಇಲ್ಲ ಇವತ್ತು. ನಮ್ಗೆ ಈಗ ನಮ್ಮನೆಗೆ ಅಂತ ಲೈನ್ ಬಂದಿದೆ, ಬಟ್ ನಮ್ಮನೆಗೆ ಜನರಿಗೆ ಜಲ ಜೀವನ್ ಮಿಷನ್ ನೀರು ಬಂತ ಅಲ್ಲ, ನೀರು ಬರಲಿಲ್ಲ. ಟ್ಯಾಪ್ ಮಾತ್ರ ಜಟ್ಟ ಪಂಚಾಯತಿಗೆ ನೀರು ಬರಲಿಲ್ಲ. ಇಲ್ಲ, ಟ್ಯಾಪ್ ಹಾಕಿದ್ರಲ್ಲ, ಟ್ಯಾಪ್ ಹಾಕಿದ್ರು, ನೀರು ಬರಲಿಲ್ಲ. ಈಗಾಗಲೇ ಜಲಜೀವನ್ ಮಿಷನ್ ಯೋಜನೆಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿರುವ ರೈತ ಮುಖಂಡ ದೀಪಕ್ ಕುಮಾರ್ ಶೆಟ್ಟಿ ಬೈಂದೂರು ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡುತ್ತಿದ್ದಾರೆ, ಜನರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇಡೀ ಭಾರತ ದೇಶಕ್ಕೆ ಹಳ್ಳಿ ಹಳ್ಳಿಗೂ ಸಹ ಶುದ್ಧ ಕುಡಿಯುವ ನೀರಿನ ಯೋಜನೆ ಕೊಡಬೇಕಂತ ಹೇಳಿ ಆ ಯೋಜನೆಯನ್ನು ರೂಪಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ವರಾಯಿಯಿಂದ ನೀರನ್ನು ತಂದು ಒಂದು 585 ಕೋಟಿ ಯೋಜನೆಯನ್ನು ಬೈಂದೂರು ಕ್ಷೇತ್ರಕ್ಕೆ ನೀರಿನ ಸಮಸ್ಯೆ ಇರೋದ್ರಿಂದ ಒಂದು ದೊಡ್ಡ ಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನ ಉಪಯೋಗ ಮಾಡಿಕೊಳ್ಬೇಕಂತ ನಮ್ಮ ಕೆಲಸ. ಆದರೆ ಇದರ ಮಧ್ಯ ಏನಾಗಿದೆ ಕೇಂದ್ರ ಕಂಟೆಡ್ದಾರರು ಪೈಪ್ ಹಾಕಿದ್ದಾರೆ, ಅರ್ಧ ನೆಳ್ಳಿ ಎಲ್ಲ ಹೋದರೂ ಸಹ ನಾಗರಿಕಲ್ಲ ಬಿಟ್ಟರೆ ಆ ನಾಗರಿಕಲ್ಲ ನೀರಿಲ್ಲ. ಇಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಇದನ್ನು ಇವತ್ತು ನಾಳೆ ಏಪ್ರಿಲ್ ಮೇಯಲ್ಲಿ ಪಾಪ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಮದುವೆ ಕಾರ್ಯಕ್ರಮಗಳು, ಬೇರೆ ಬೇರೆ ದೇವರ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತದೆ. ಪಾಪ ಆ ಕಾರ್ಯಕ್ರಮಗಳಿಗೆ ಮನೆಗೆ ದೂರಿಂದ ಬಂದವರಿಗೆ ಮನೆಯಲ್ಲಿ ನೀರಿಲ್ಲ, ಸ್ನಾನ ಮಾಡಲಿಕ್ಕೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ ಅಂತೇಳಿ ಆದರೆ ಆ ಬಂದವ್ರ ಪಾಪ ಇಲ್ಲಿ ಬಂದವ್ರ ಕತೆ ಏನಾಗ್ಬೋದು? ಪಾಪ ಮನೆಯವರಿಗೆ ಒಂದು ಮನೆ ಬೇಸರ, ನಮ್ಮ ನೆಂಟರು ಬಂದಿದ್ದಾರೆ, ಹೊರಗಿಂದರು ಬಂದಿದ್ದಾರೆ, ಇಲ್ಲಿ ನೀರಿಲ್ಲ ಅನ್ನುವಂಥ ಭಾವನೆ ಬಂದರೆ ಪಾಪ ಎಷ್ಟು ಕಷ್ಟ ಆಗ್ತದೆ. ಆದ್ದರಿಂದ 800 ಕೋಟಿ ಖರ್ಚು ಮಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಈ ನೀರಿಲ್ಲ ಅಂದಲ್ಲಿ ಆದರೆ ಪಾಪ ಆ ಯೋಜನೆ ಇದ್ದು ಏನು ಫಲ? ಆದ್ದರಿಂದ ಇವತ್ತು ನಾವು ಎಲ್ಲ ಕಡೆ ಒಂದು ಅಭಿಯಾನ ಮಾಡ್ತಿದ್ದೇವೆ, ಜನಜಾಗೃತಿ ಮಾಡ್ತಿದ್ದೇವೆ. ಅದ್ರ ಜೊತೆಗೆ ನಾವು ಹೇಳ್ತಾ ಇದ್ದೀವಿ, ಇವತ್ತು ಜಡ್ಕಲ್ಲಿಗೆ 5 ಕೋಟಿ ರೂಪಾಯಿ ಹಣ, ಮುದೂರಿಗೆ 5 ಕೋಟಿ ಹಣ, ಒಟ್ಟು 10 ಕೋಟಿ ಹಣ. ಈ 10 ಕೋಟಿಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಒಂದೊಂದು ಮನೆಗೆ ನನ್ನ ಲೆಕ್ಕಾಚಾರದಲ್ಲಿ 3 ಲಕ್ಷ ರೂಪಾಯಿ ಬಾವಿ ಕೊಟ್ಟಿರೋ ಸಹ ಎಲ್ಲ ಬಾವಿಯಲ್ಲೂ ನೀರಾಗುವಂಥ ಕೆಲಸ ಅತ್ಯತಿಗೊಂಡಿರೋದು. ಒಂದು ಮನೆಗೆ 3 ಲಕ್ಷ ಕೊಡ್ಲಿಕ್ಕಿತ್ತು. 10 ಕೋಟಿ ಅಂದ್ರೆ ಒಂದು ಮನೆಗೆ 3 ಲಕ್ಷ ಕೊಟ್ಟಿರು, ಎಲ್ಲರ ಮನೆಯಲ್ಲೂ ಬಾವಿ ಆಗ್ತೈತಿ. ಆದ್ರೆ ಇವತ್ತೇನಾಗಿದೆ ಕಂಡ್ರೆ ಅಲ್ಲ, ಇದು ಮಾಡುವಾಗ ಕಾಡಲ್ಲೇ ಮಾಡಿ ಹೋದವ್ರು, ಕಾಡಲ್ಲಿ ಕ್ಲೀನ್ ಮಾಡಲ್ಲ, ನಾವು ಕ್ಲೀನ್ ಮಾಡೋದು. ಹಾಗೆ ಮಾಡಿ ಕಾಡಲ್ಲೇ ಮಾಡಿ. ಅದು ಕೊರಗ ಕಾಲೋನಿಯಲ್ಲಿ ವಿಶೇಷವಾಗಿ. ಇದೀಗ ಕಾಲೋನಿ ಯಾವ್ದಂತ? ಇದಕ್ಕೆ ಉದಯನಗರ ಕೊರಗ ಕಾಲೋನಿ ಅಧ್ಯಕ್ಷರು. ಹೌದಾ? ಅದರಿಂದ ಹೇಳಲ್ಲ ಪಾಪ ನೀರಿನ ಸಮಸ್ಯೆ ಹೇಳಲ್ಲ, ನೀರಿನ ಸಮಸ್ಯೆ ಗೊತ್ತಿದ್ದರಿಗೆ ಗೊತ್ತಿದೆ, ಫೈಲಿಯರ್. ಆದ್ದರಿಂದ ನಾವು ಮುಂದಿನ ದಿವಸಗಳಲ್ಲಿ ಹೋರಾಟ ಮಾಡಿ ಆದರೂ ಸಹ ಈಗ ನೀರು ಮಾಡುವಂಥ ಕೆಲಸ ಮಾಡಬೇಕೆನ್ನುವಂಥದ್ದು ನಮ್ಮ ಜನರ ಎಲ್ಲರ ಅಭಿಪ್ರಾಯ. ಮತ್ತು ರೈತ ಸಂಘದ ಬಗ್ಗೆ ಏನು ಹೋರಾಟಗಳು ಮಾಡಬೇಕು ಅದು ಮಾಡ್ತದೆ ಖಂಡಿತ.
ಜಲಜೀವನ್ ಮಿಷನ್ ವತಿಯಿಂದ ನಮಗೆ ಒಂದು ಟ್ಯಾಪ್ ಮಾಡಿಕೊಟ್ಟಿದ್ದಾರೆ. ಒಂದು 2-3 ವರ್ಷ ಆಯಿತು. ಇನ್ನೂ ಅದಕ್ಕೆ ನೀರು ಬರಲಿಲ್ಲ. ನಮಗೆ ನೀರು ಕೂಡಲೇ ಬರಬೇಕು. ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಇದ್ರ ಬಗ್ಗೆ ಯಾರು ಕಾಂಟ್ರಾಕ್ಟರ್ ಅದಂತ ಯಾರು ನಮ್ಗೆ ಗೊತ್ತಿಲ್ಲ. ನಮ್ಗೆ ಅದ್ರ ಬಗ್ಗೆ ಅರಿವು ಇಲ್ಲ. ಪ್ರಧಾನಮಂತ್ರಿ ಯೋಜನೆ ಸುಮ್ಮನೆ ದುಡ್ಡು ಹೊಡ್ಕೊಂಡವ್ರಷ್ಟೇ. ಅಷ್ಟೇ ನಮಗೆ ಜನರಿಗೆ ಉಪಕಾರ ಇಲ್ಲ. ಸರ್ಕಾರದೊಂದು ಯೋಜನೆ ಅಷ್ಟೇ, ಬರೀ ಯೋಜನೆ ದುಡ್ಡು ಹೊಡ್ಕೊಂಡ್ ಮಾತ್ರ. ಅದರಲ್ಲಿ ನೀರು ಬಂದಿತ್ತಾ? ಅವರು ಇಲ್ಲ ಬರಲ್ಲ. ಎಷ್ಟು ವರ್ಷ ಆಯ್ತು ಹಾಕಿ? ಯಾವ್ದಾರು ವರ್ಷ ಜಾಸ್ತಿ ಆಯ್ತಾರ. ಇಸ್ವಿ ಬಂದು ಹೇಳ್ತಪ್ಪ ಯಾವ ನೀರಿನವರೇ ಬರಲಿಲ್ಲ. ನೀವು ಕೇಳಿದ್ದೆ ಅಥವಾ ನೀರು ಕೇಳಿಲ್ಲ? ಬರ್ಲ ಅಂತ ಕೇಳ್ಬೇಕು ಸರ್. ನಮ್ಮ ಹತ್ರ ಅವ್ರ ಹತ್ರ ಇಲ್ಲ. ನಮ್ಮ ಫೋನು ಅಲ್ಲಿಗೆ ಹೋಗ್ತಿಲ್ಲ ಬರುತ್ತದ ಹೇಳ್ತಾರೆ. ಪಟ್ಟ ಹೇಳ್ತಾರೆ ಕುರ್ಸೂತಿಲ್ದೆ ಹೇಳ್ತಾರೆ. ನೀರು ಹೋಯ್ತಾ ನೀವು ಇಲ್ಲಿ ಪೈಪ್ಲೈನ್ ಕರೆಕ್ಟ್ ಮಾಡಲಿಲ್ಲ. ಅಲ್ಲೆಲ್ಲ ಬಿಟ್ಟು ಅಲ್ಲೆಲ್ಲ ಶಿಕ್ಷಕರು ಪೇಟೆಗೆಲ್ಲ ಪೈಪ್ ಹಿಂಗೆ ಶಿಕ್ಷಕರು ನೀರಿನೆಲ್ಲ ಹರತ್ತ ಪೈಪ್ ದಾರಿ ಮೇಲೆ ಪೈಪ್ ಅದ ಮೇಲೆ ಮೇಲೆ ಹಾಕಿರಲ್ಲ. 2 ವರ್ಷ ಲೇಟ್ ಇತ್ತಂದು ಹೇಳಿಕರು ಅವರು. ನಮ್ಮ ಆಧಾರ್ ಕಾರ್ಡ್ ಇಲ್ಲ ಕೆಲಸ ಇಲ್ಲೇ ಅಂಥದ್ದು ಇಲ್ಲ. ಅದು ಯಾವ ಬುದ್ಧಿಗೆಲ್ಲ ಹೊತ್ತು ಏನೋ ಆ ನೀರು ಈ ಗುಡ್ಡಿ ಹತ್ತಿ ಬರುತ್ತೆ. ತಳ್ಳಿ ಪುಳ್ಳಿ ಎಲ್ಲ ಮಾಡಿ ಹೋಯ್ತು. ಎಲ್ಲ ತಳ್ಳಿ ಪುಳ್ಳಿ ಮಾಡಿ ಹೋಯ್ರು. ಅವ್ರು ಮಾಡೋ ಕೆಲಸ ಅವ್ರು ಮಾಡಿ ನೀರಿಲ್ಲ. ಜನರಿಗೆ ನಮಗಿದೆ ನಮ್ಮ ಟ್ಯಾಂಕಿ ನೀರು ಬರಲಿಲ್ಲ. ನೀರು ಬರೋದು ಇಲ್ಲ ಅಲ್ಲ. ಅಂದರೆ ಒಟ್ಟು ಹಾಕಿ ಬಿಟ್ಟಿದ್ದಾರೆ. ಎಲ್ಲರ ಮನೇಲಿ ಹಾಕಿದ್ರೆ ಎಲ್ಲರ ಮನೆ ಹತ್ರ ಎಲ್ಲ ಮನೆ ಹಾಕಿ ಎಲ್ಲರ ಮನೆಗೆ ಒಂದು ತೊಟಕು ನೀರು ಬರಲಿಲ್ಲ. ಯೂಸ್ ಆಗಿಲ್ಲ ಜನರಿಗೆಲ್ಲ. ನಿಮ್ಮ ಗ್ರಾಮಕ್ಕೆ ಎಷ್ಟು ಕೋಟಿ ಬಂದು ಗೊತ್ತಾ ನಿಮಗೆ ಅದು ಯೋಜನೆ? ಜನರ ಈ ನೀರಿಲ್ಲದ ಗೋಳು ಮಾತ್ರ ನಿರಂತರ. ಜನರಿಗೆ ವಿವಿಧ ಆಶ್ವಾಸನೆಗಳನ್ನು ಕೊಟ್ಟು ಜನರ ಮುಂದೆ ಕಪಟ ನಾಟಕವನ್ನ ಮಾಡಿ ಜನರ ತೆರಿಗೆಯ ದುಡ್ಡನ್ನ ಕೊಳ್ಳೆ ಹೊಡೆಯುವ ಭ್ರಷ್ಟ ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ ಪ್ರಶ್ನಿಸುವರೇ ಇಲ್ಲವಾಗಿದ್ದಾರೆ. ಅದಕ್ಕೆ ನಾವು ಎಲ್ಲ ಕಡೆ ಅದು ಒಂದು ಈ ದೊಡ್ಡ ಅದೇ ಈಗ ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಅಂತ? ಕುಡಿಯೋ ನೀರು ನಮಗೆ ಬೋರ್ ಇದೆ. ಬೋರ್ವೆಲ್ಲಿಂದ ನಾವು ಕುಡಿತಾ ಇದ್ದೀವಿ. ಅದು ಈ ನೀರು ಬರಲಿಲ್ಲ ಈ ಟೈಪ್? ಇಲ್ಲ ಒಂದು ಹನಿ ನೀರು ಬರ್ತದೆ ಜಲಜೀವನದಲ್ಲಿ. ವೇಸ್ಟ್ ಅದು. ವೇಸ್ಟ್. ಅಲ್ಲಿ ಬಂದು ಸುಮಾರು ಜನ ಇದ್ದಾರೆ. ತುಂಬ ಜನರಿಗೆ ಯಾರಿಗೂ ಬರಲಿಲ್ಲ. ಇಲ್ಲಿ ಲೈನ್ ಕೊಡಲೇ ಇಲ್ಲ. ಟ್ಯಾಂಕ್ ಮಾಡ್ತೆ, ಮೋಟ್ರ್ ಕೊಡ್ತೆ, ಯಾವುದೂ ಇಲ್ಲ. ಪೈಪ್ ಮಾತ್ರ ಹಾಕಿ ಆಗಿದ್ದು. ರೋಡೆಲ್ಲ ಒಳ್ಳೆ ರೋಡ್ ಮಾಡಿದ್ದು. ರೋಡೆಲ್ಲ ಸೈಡೆಲ್ಲ ಆಗಿದ್ದು. ದೊಡ್ಡ ಚರಂಡಿ ಮಾಡಿದ್ದು. ಸೈಡಲ್ಲಿ ಚರಂಡಿ ಮಾಡಿದ್ದು. ಒಳ್ಳೆ ರೋಡ್ ಹೋಗಿದೆ ಎಲ್ಲ ಕಡೆ. ರೋಡ್ ಮತ್ತೆ ಪೈಪೆಲ್ಲ ಮೇಲೆ ಅದೇ ಹೇಳಿದ್ರು. ರೋಡ್ ಎಡ್ಜಲ್ಲಿ ಪೈಪ್ ಲೈನ್. ಎಲ್ಲ ಕಡೆ ಸಮಸ್ಯೆ ಮಾಡಿದ್ದಾರೆ. ಎಲ್ಲ ಕಡೆ ಸಮಸ್ಯೆ. Thank you.